the simple permanent tissue which helps plants in preparing food through photosynthesis is called. Okay, the simple permanent tissue which helps plants in preparing food through photosynthesis is termed as ಕ್ಲೋರೆನ್ಕೈಮಾ. ಸೊ ನೀವು ಇದನ್ನ ಹೆಂಗೆ ಕಂಡುಹಿಡಿತೀರಾ? ನಾನು ಹೇಳಿದೆ ಪ್ಲಾಸ್ಟಿಡ್ಸ್ ಅಂದರೆ ಕ್ಲೋರೋಪ್ಲಾಸ್ಟ್. ಓಕೆ, ಸೊ ಅದರಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ ಅಲ್ವಾ? ಸೊ ದಟ್ ಇಸ್ ಪ್ಲಾಸ್ಟಿಡ್. ಸೊ ಆ ಟಿಶ್ಯೂ, ಅದಕ್ಕೆ ಹೆಲ್ಪ್ ಮಾಡೋಂಥ ಟಿಶ್ಯೂ ಏನಂತಾರೆ? ಕ್ಲೋರೆನ್ಕೈಮಾ. ಸೊ ಈ ಕ್ಲೋರ್ ಅನ್ನೋ ವರ್ಡ್ ಇದೆ ಅಲ್ವಾ? ಸೊ ಇದರಿಂದ ಯು ಕ್ಯಾನ್ ಐಡೆಂಟಿಫೈ ದ ಆನ್ಸರ್. ಓಕೆ, ಸೊ ಪರ್ಮನೆಂಟ್ ಟಿಶ್ಯೂ ಯಾವ್ದು ಹೆಲ್ಪ್ ಮಾಡುತ್ತೆ? ಕ್ಲೋರೆನ್ಕೈಮಾ. ಅದೇ ಕಾಲೆನ್ಕೈಮಾ, ಸ್ಕ್ಲೀರೆನ್ಕೈಮಾ, ಏರೆನ್ಕೈಮಾ ಇವೆಲ್ಲ ಏನು ಮಾಡ್ತವೆ ಅಂದರೆ, ಸೊ ಕಾಲೆನ್ಕೈಮಾ ಇಟ್ ಗಿವ್ಸ್ ಸಪೋರ್ಟ್ ಟು ದಿ ಪ್ಲಾಂಟ್ಸ್. ಸಪೋರ್ಟ್, ಸೊ ಆ ಸ್ಟೆಮ್ಮು ಮತ್ತು ಬ್ರಾಂಚಸ್ಸು ಎಲ್ಲ ರಿಜಿಡ್ ಆಗಿರುತ್ತೆ ಅಲ್ವಾ? ಹಾರ್ಡ್ ಆ್ಯಂಡ್ ರಿಜಿಡ್ ಆಗಿರುತ್ತೆ ಅಲ್ವಾ? ಸೊ ಆ ಸಪೋರ್ಟ್ ಕೊಡೋ ಅಂಥದ್ದು ಕಾಲೆನ್ಕೈಮಾ. ಸ್ಕ್ಲೀರೆನ್ಕೈಮಾ ಏನು ಮಾಡುತ್ತೆ? ದೇ ವಿಲ್ ಬಿ ಕವರಿಂಗ್ ಫ್ರೂಟ್ಸ್ ಆ್ಯಂಡ್ ನಟ್ಸ್. ಈ ಟಿಶ್ಯೂ ಎಲ್ಲಿರುತ್ತೆ? ಫ್ರೂಟ್ಸು, ನಟ್ಸು, ಸೀಡ್ಸ್ದು ಕವರಿಂಗಲ್ಲಿ ಇರುತ್ತೆ. ಯಾವುದು? ಈ ಸ್ಕ್ಲೀರೆನ್ಕೈಮಾ ಟಿಶ್ಯೂಸ್. ಓಕೆ, ಏರೆನ್ಕೈಮಾ ಎಲ್ಲಿರುತ್ತೆ? ಏರೆನ್ಕೈಮಾ ಆ ಸೆಲ್ಸಲ್ಲಿ ದೊಡ್ಡ ವ್ಯಾಕ್ಯೂಲ್ಸ್ ಅಥವಾ ವಾಯ್ಡ್ಸ್ ಇರುತ್ತೆ, ಅಂದರೆ ಹೋಲ್ಸ್ ಇರುತ್ತೆ. ಓಕೆ, ಸೊ ಈ ಏರೆನ್ಕೈಮಾ ಟಿಶ್ಯೂಸ್ ಯೂಶ್ವಲಿ ಎಲ್ಲಿರುತ್ತೆ ಅಂದರೆ, ಇಟ್ ವಿಲ್ ಬಿ ಪ್ರೆಸೆಂಟ್ ಇನ್ ಅಕ್ವಾಟಿಕ್ ಪ್ಲಾಂಟ್ಸ್ because it helps in buoyancy. Buoyancy ಅಂದರೆ the ability to float in water or any liquid. ಓಕೆ, ಸೊ ಅಕ್ವಾಟಿಕ್ ಪ್ಲಾಂಟ್ಸಲ್ಲಿ ಈ ವಾಯ್ಡ್ ಇರೋವಂಥ ಸೆಲ್ಸ್ ಇರುತ್ತೆ. ಯಾವುದರಲ್ಲಿ? ಏರೆನ್ಕೈಮಾ ಟಿಶ್ಯೂನಲ್ಲಿ. ಈ ವಾಯ್ಡ್ ಏನು ಮಾಡುತ್ತೆ? ಸೊ ಲೈಟ್ ಮಾಡುತ್ತೆ ಪ್ಲಾಂಟ್ನ. ಸೊ ಲೈಟ್ ವೆಯ್ಟ್ ಇರೋದ್ರಿಂದ ದ ಪ್ಲಾಂಟ್ಸ್ ಕ್ಯಾನ್ ಫ್ಲೋಟ್. ಸೊ ಯೂಶ್ವಲಿ ಅಕ್ವಾಟಿಕ್ ಪ್ಲಾಂಟ್ಸಲ್ಲಿ ಇದಿರುತ್ತೆ. ಸೊ ಇದಕ್ಕೆ ಏನಂತಾರೆ ನಾವು? ಈ ಪ್ರಾಪರ್ಟಿಗೆ ಏನಂತೀವಿ ನಾವು? ಬಯೋಯೆನ್ಸಿ ಅಂತೀವಿ. ಆಯಿತಾ? ಕೆಪಾಸಿಟಿ ಟು ಫ್ಲೋಟ್. ಸೊ ಈ ಬಯೋಯೆನ್ಸಿಗೆ ಏರೆನ್ಕೈಮಾ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ಆನ್ಸರ್ ಬಂದು ನಿಮಗೆ ಫೋಟೋಸಿಂಥಸಿಸ್ಗೆ ಯಾವ್ದು ಹೆಲ್ಪ್ ಮಾಡುತ್ತೆ? ಕ್ಲೋರೆನ್ಕೈಮಾ. The connective tissue which connects between two bones is called. Okay, so tissues once again important. So connective tissue ಯಾವುದು? ಎರಡು ಬೋನ್ಸ್ನ ಜಾಯಿನ್ ಮಾಡುವಂಥ ಕನೆಕ್ಟಿವ್ ಟಿಶ್ಯೂ ಯಾವುದು ಅಂದರೆ ದಟ್ ಇಸ್ ಲಿಗಮೆಂಟ್. ಓಕೆ, ಸೊ ಲಿಗಮೆಂಟ್ ಜಾಯಿನ್ಸ್ ಟು ಬೋನ್ಸ್ ಆರ್ ಕನೆಕ್ಟ್ಸ್ ಟು ಬೋನ್ಸ್. ಅದೇ ಟೆಂಡಾನ್ ಏನು ಮಾಡುತ್ತೆ? ಬೋನ್ಸ್ ಮತ್ತು ಮಸಲ್ಸ್ನ ಕನೆಕ್ಟ್ ಮಾಡುತ್ತೆ. muscles and bones they are attached ಅಥವಾ connected through tendon. ಬಟ್ ಇಲ್ಲ ಆನ್ಸರು ಬಿಟ್ವೀನ್ ಟೂ ಬೋನ್ಸ್ ಯಾವುದು? ಲಿಗಮೆಂಟ್. ಓಕೆ, assertion. A man standing near equator will have different weight compared to a man standing near pole. ಸೊ ನಾರ್ತ್ ಪೋಲಾರು ಆಗಿರ್ಬೋದು, ಸೌತ್ ಪೋಲಾರು ಆಗಿರ್ಬೋದು. ಗ್ರಾವಿಟಿ ವೇರೀಸ್ ಫ್ರಮ್ ಪೋಲ್ ಟು ಈಕ್ವೆಟರ್. ಓಕೆ, ಸೊ ಒಬ್ಬ ಮನುಷ್ಯ ಈಕ್ವೆಟಾರ್ ಹತ್ರ ನಿಂತಿದ್ರು. ಈಕ್ವೆಟಾರ್ ಅಂದರೆ ಏನು? ಇಮ್ಯಾಜಿನರಿ ಲೈನ್ ಪಾಸಸ್ ಥ್ರೂ ದಿ ಸೆಂಟರ್ ಆಫ್ ದಿ ಅರ್ತ್. ಪೋಲ್ಸ್ ಅಂದರೆ ಏನು? 90 ಡಿಗ್ರಿ, ನಾರ್ತ್ ಪೋಲ್, ಸೌತ್ ಪೋಲ್. ಸೊ ಇಲ್ಲೊಬ್ಬ ಮನುಷ್ಯ ನಿಂತಿರ್ತಾನೆ, ಇಲ್ಲೊಬ್ಬ ಮನುಷ್ಯ ಅವನೇ ನಿಂತಿರ್ತಾನೆ. ಓಕೆ, a man standing near equator will have different weight compared to a man standing near a pole. ಓಕೆ, ಸೊ ಅವನು ಈಕ್ವೆಟಾರ್ ಹತ್ರ ನಿಂತ್ಕೊಂಡ್ರೆ ಬೇರೆ ವೆಯ್ಟ್ ಇರ್ತಾನೆ, ಪೋಲ್ ಹತ್ರ ನಿಂತ್ಕೊಂಡ್ರೆ ಬೇರೆ ವೆಯ್ಟ್ ಇರ್ತಾನೆ. ಓಕೆ, ಸೊ ವೆಯ್ಟ್ ಅಂದರೆ ಏನು? ಈಗ ಮಾಸ್ ಆ್ಯಂಡ್ ವೆಯ್ಟ್ ಅಂತ ನಾವು ನೋಡಿದ್ರೆ, ಮಾಸ್ ಅಂದರೆ ಏನು? ಮಾಸ್ ಇಸ್ ನಥಿಂಗ್ ಬಟ್ ದ ಮ್ಯಾಟರ್ ಕಂಟೈನ್ಡ್ ಇನ್ ಆನ್ ಆಬ್ಜೆಕ್ಟ್. ಸೊ ಒಂದು ಆಬ್ಜೆಕ್ಟಲ್ಲಿ ಎಷ್ಟು ಮ್ಯಾಟರ್ ಇದೆ ಅದನ್ನು ನಾವು ಮಾಸ್ ಅಂತ ಕರಿತೀವಿ. ಓಕೆ, ಸೊ ಆ ಮಾಸ್ ನಾವು ಎಲ್ಲೇ ಹೋಗಲಿ, ಮೂನ್ಗೆ ಹೋಗಲಿ, ಜುಪಿಟರ್ಗೆ ಹೋಗಲಿ, ಅರ್ಥಲ್ಲೇ ಇರಲಿ, ಮಾಸ್ ಯಾವತ್ತೂ ವೇರಿ ಆಗಲ್ಲ. ಮಾಸ್ ವಿಲ್ ರಿಮೈನ್ ದಿ ಸೇಮ್. ಯಾಕಂದರೆ ಒಂದು ವ್ಯಕ್ತಿನಲ್ಲಿ ಅಥವಾ ಒಂದು ಆಬ್ಜೆಕ್ಟಲ್ಲಿ ಎಷ್ಟು ಮ್ಯಾಟರ್ ಇರುತ್ತೋ, ನಾವು ಎಲ್ಲೇ ಪ್ಲಾನೆಟ್ಗೆ ಹೋಗಲಿ, ಸ್ಪೇಸಲ್ಲಿ ಎಲ್ಲೇ ಹೋಗಲಿ ಅಷ್ಟೇ ಇರುತ್ತೆ ಮ್ಯಾಟರ್. ಸೊ ಮಾಸ್ ರಿಮೈನ್ಸ್ ದಿ ಸೇಮ್. ಬಟ್ ವೆಯ್ಟ್ ಏನು? ವೆಯ್ಟ್ ಇಟ್ ಇಸ್ ದಿ ಫೋರ್ಸ್ ಎಕ್ಸರ್ಟೆಡ್ ಆನ್ ದಿ ಬಾಡಿ ಡ್ಯೂ ಟು ಇಟ್ಸ್ ಮಾಸ್. ಸೊ ಆ ಫೋರ್ಸ್ ಏನು ಎಕ್ಸರ್ಟ್ ಆಗುತ್ತೆ ನಮ್ಮ ಮೇಲೆ, ಆಯಿತಾ, ಬಿಕಾಸ್ ಆಫ್ ದಿ ಮಾಸ್, ಅದನ್ನು ನಾವು ವೆಯ್ಟ್ ಅಂತ ಕರಿತೀವಿ. ಓಕೆ, ಸೊ ಅದು ಏನರಿಂದ ಆಗೋದು? ಫೋರ್ಸ್ ಎಕ್ಸರ್ಟ್ ಗ್ರಾವಿಟಿಯಿಂದ ಆಗೋದು.
ಆಯಿತಾ. ಸೊ ಗ್ರಾವಿಟಿಯಿಂದ ಫೋರ್ಸ್ ನಮ್ಮ ಮೇಲೆ ಏನು ಎಕ್ಸರ್ಟ್ ಆಗುತ್ತೆ ಅದನ್ನು ನಾವು ವೆಯ್ಟ್ ಅಂತ ಕರಿತೀವಿ. ಸೊ ಹಾಗಾಗಿ ವೆಯ್ಟ್ ವೇರೀಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಬಟ್ ಮಾಸ್ ಏನು ನಮ್ಮಲ್ಲಿ ಏನು ಮ್ಯಾಟರ್ ಇರುತ್ತೆ ದಟ್ ಈಸ್ ಡಿಫೈನ್ಡ್ ಆಸ್ ಮಾಸ್. ಸೊ ಅದು ಇಟ್ ಡಸ್ ನಾಟ್ ವೇರಿ ಫ್ರಮ್ ಪ್ಲೇಸ್ ಟು ಪ್ಲೇಸ್, ಇಟ್ ರಿಮೈನ್ಸ್ ದಿ ಸೇಮ್. ಸೊ ನೌ ದ ಕ್ವೆಶನ್ ಇಸ್ ಅ ಮ್ಯಾನ್ ಸ್ಟ್ಯಾಂಡಿಂಗ್ ನಿಯರ್ ದ ಇಕ್ವೇಟರ್ ವಿಲ್ ಹ್ಯಾವ್ ಡಿಫ್ರೆಂಟ್ ವೆಯ್ಟ್ ಕಂಪೇರ್ಡ್ ಟು ಅ ಮ್ಯಾನ್ ಸ್ಟ್ಯಾಂಡಿಂಗ್ ನಿಯರ್ ದಿ ಪೋಲ್ಸ್. ಓಕೆ, ಸೊ ಇದು ಸ್ಟೇಟ್ಮೆಂಟ್ 1 ಇಸ್ ಟ್ರೂ. ಯಾಕಂದರೆ ಎನಿ ಆಬ್ಜೆಕ್ಟ್ ಇಟ್ ವೇಯ್ಸ್ ಲೆಸ್ ಅಟ್ ದಿ ಈಕ್ವೇಟರ್ ದ್ಯಾನ್ ದಿ ಪೋಲ್ಸ್. ಓಕೆ, ಸೊ ಏನಕ್ಕೆ ಇಲ್ಲಿ ಈಕ್ವೇಟರಲ್ಲಿ ಪೋಲ್ಸ್ಗಿಂತ ಗ್ರಾವಿಟಿ ಕಡಿಮೆ ಇರುತ್ತೆ. ಸೊ ಅದು ಎಕ್ಸರ್ಟ್ ಮಾಡುವಂಥ ಫೋರ್ಸು ಕೂಡ ನಮ್ಮ ಮೇಲೆ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಮ್ಮ ವೆಯ್ಟು ಈಕ್ವೇಟರ್ ಹತ್ರ ಸ್ಲೈಟ್ಲಿ ಇಟ್ ವಿಲ್ ಬಿ ಲೆಸ್ ವೆನ್ ಕಂಪೇರ್ಡ್ ಟು ದಟ್ ಆಫ್ ದಿ ಪೋಲ್ಸ್. ಓಕೆ, ಏನಕ್ಕೆ ರೀಸನ್ ಏನು? ಗ್ರಾವಿಟಿ ವೇರೀಸ್ ಫ್ರಮ್ ಪೋಲ್ ಟು ಈಕ್ವೇಟರ್. ಹೌದು, ಸೊ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್. ಏನಕ್ಕೆ? The reason is gravity varies from pole to equator. So statement 2 is also correct. So the answer is both A and R are true. Under assertion reasoning ಎರಡು ಕರೆಕ್ಟ್ ಇದೆ and R is the correct explanation of A. So ಯಾವಾಗ ಗ್ರಾವಿಟಿ ವೇರಿ ಆಗುತ್ತೋ ಸೊ ಅದರಿಂದ ನಮ್ಮದು ವೆಯ್ಟ್ ಕೂಡ ವೇರಿ ಆಗುತ್ತೆ when compared to equator and pole. Okay, so ಹಾಗಾಗಿ answer is B. Both A and R are true and R is correct explanation of A. So ಯಾವಾಗಲೂ ನೆನ್ಪಿಟ್ಕೊಳ್ಳಿ ಈ ಮಾಸ್ ಆ್ಯಂಡ್ ವೆಯ್ಟು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಈ ಕ್ವೆಶನ್ ಎಲ್ಲ ಇದನ್ನು ತಿರುಗಿಸ್ಬಿಟ್ಟು ನಮಗೆ ಟ್ವಿಸ್ಟ್ ಆ್ಯಂಡ್ ಟರ್ನ್ ಮಾಡಿ ಯಾವ ಥರನಾದರೂ ಕ್ವೆಶನ್ ಕೇಳ್ಬೋದು. ಸೊ ಯಾವತ್ತೂ ನೀವೇನು ನೆನ್ಪಿಟ್ಕೊಂಡಿರಬೇಕು, ಮಾಸು ಎಲ್ಲೇ ಇದ್ರೂ ವೇರಿ ಆಗಲ್ಲ, ವೆಯ್ಟು ಇಟ್ ಡಿಪೆಂಡ್ಸ್ ಆನ್ ದಿ ಪ್ಲೇಸಸ್ ವೇರ್ ವಿ ಆರ್. ಓಕೆ, ಸೊ ಅದು ಕಡಿಮೆ ಆಗ್ತಾ ಹೋಗುತ್ತೆ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ವೆಯ್ಟ್ ವೇರಿ ಆಗುತ್ತೆ. If an athlete is running around the circular path, then change in his velocity of running is due to. So ಒಬ್ಬ ಅಥ್ಲೀಟು ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗ್ತಿದ್ರೆ ಅಂದರೆ ಅದಕ್ಕೆ ಏನಂತಾರೆ, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತಾರೆ. ಇವಾಗ ಟ್ರ್ಯಾಕಲ್ಲಿ ಓಡ್ತಾ ಇರ್ತಾರಲ್ವ ಅಥ್ಲೀಟ್ಸು ಸ್ಟೇಡಿಯಮಲ್ಲಿ, ಸೊ ದಟ್ ಈಸ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಓಕೆ, ಸೊ ಚೇಂಜ್ ಓಡ್ತಾ ಇದ್ದರೆ ದೆನ್ ದ ಚೇಂಜ್ ಇನ್ ಹಿಸ್ ವೆಲಾಸಿಟಿ ಆಫ್ ರನ್ನಿಂಗ್ ಈಸ್ ಡ್ಯೂ ಟು. ಸೊ ಏನಕ್ಕೆ ವೆಲಾಸಿಟಿ ಚೇಂಜ್ ಆಗುತ್ತೆ? ಓಕೆ, ಚೇಂಜ್ ಇನ್ ಡೈರೆಕ್ಷನ್ ಆಫ್ ಮೋಷನ್, ಚೇಂಜ್ ಇನ್ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ, ಬೋತ್ 1 and 2, ನನ್ ಆಫ್ ದಿ ಎಬೋ. ಸೊ ನಮಗೆ ನೋಡೋರಿಗೆ ಅವನದು ವೆಲಾಸಿಟಿ ಅದೇನು ಅವ್ನು ಯಾವ ಸ್ಪೀಡಲ್ಲಿ ಓಡ್ತಿದ್ದಾನೆ ಇಷ್ಟು ಟೈಮ್ನಲ್ಲಿ ಅದು ಚೇಂಜ್ ಆಗ್ತಿದೆ ಅಂತ ಅನಿಸಲ್ಲ, ಬಟ್ ಇಟ್ ವಿಲ್ ಬಿ ಚೇಂಜಿಂಗ್ ಬಿಕಾಸ್ ಆ ಡೈರೆಕ್ಷನ್ ಆಫ್ ದ ಮೋಷನ್ ವಿಲ್ ಬಿ ಚೇಂಜಿಂಗ್. ಸೊ ಅವನು ಫುಲ್ ಸರ್ಕ್ಯುಲರ್ ಪಾತಲ್ಲಿ ಓಡ್ತಾ ಇರ್ತಾನೆ. ಸೊ ಇಟ್ ವಿಲ್ ನಾಟ್ ಬಿ ರನ್ನಿಂಗ್ ಇನ್ ಅ ಸ್ಟ್ರೈಟ್ ಲೈನ್. ಸೊ ಸರ್ಕ್ಯುಲರ್ ಪಾತಲ್ಲಿ ಓಡಿದಾಗ ಏನಾಗುತ್ತೆ, ಡೈರೆಕ್ಷನ್ ಚೇಂಜ್ ಆಗ್ತಾ ಹೋಗುತ್ತೆ ಮೋಷನ್, ಆಯಿತಾ. ಸೊ ನೋಡಿದವರಿಗೆ ವೆಲಾಸಿಟಿ ಚೇಂಜ್ ಆಗ್ತದೆ ಅಂದರೆ ವಿಚ್ ಸ್ಪೀಡ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಹಿ ಈಸ್ ಮೂವಿಂಗ್, ಅದು ಚೇಂಜ್ ಆಗ್ತದೆ ಅಂತ ನೋಡಿದವ್ರಿಗೆ ಅನಿಸಲ್ಲ, ಬಟ್ ಇಟ್ ವಿಲ್ ಬಿ ಚೇಂಜಿಂಗ್ ಬಿಕಾಸ್ ಆಫ್ ದಿ ಚೇಂಜ್ ಇನ್ ಡೈರೆಕ್ಷನ್ ಆಫ್ motion. Okay, so the answer is A. Consider the following statements which is athwa are correct. All objects on the earth have some same inertia, sorry not some, same inertia. Inertia of an object is measured by its mass. People tend to fall in forward direction when the moving bus suddenly stops, or tends to fall in the backward direction when the bus suddenly accelerates from rest. ಸೊ ಸ್ಟ್ಯಾಟಿಕ್ ಆಗಿರೋಂಥ ಬಸ್ಸು ಸಡನ್ನಾಗಿ ಮೂವ್ ಆದಾಗ ಏನಾಗುತ್ತೆ, ನಾವು ಹಿಂದಕ್ಕೆ ಬೀಳ್ತೀವಿ. ಅದೇ ಹೋಗ್ತಿರೋವಂಥ ಬಸ್ಸು ಸಡನ್ನಾಗಿ ಸ್ಟಾಪ್ ಆದಾಗ ನಾವು ಮುಂದಕ್ಕೆ ಬೀಳ್ತೀವಿ. ಸೆಕೆಂಡ್ ಲಾ ಆಫ್ ಮೋಷನ್ ಇಸ್ ಕಾಲ್ಡ್ ಆಸ್ ಲಾ ಆಫ್ ಇನರ್ಷಿಯಾ. ಓಕೆ, ಸೊ ಇನರ್ಷಿಯಾ ಅನ್ನೋದು ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್. Okay, not second law, it is second law of motion alla, first law of motion. So statement 4 is wrong. Okay, all objects on the earth have same inertia. So ಎಲ್ಲ ಆಬ್ಜೆಕ್ಟ್ಸ್ಗೂ ಒಂದೇ ಇನರ್ಷಿಯಾ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಡಿಪೆಂಡ್ಸ್ ಆನ್ ದಿ ಮಾಸ್. ಸೊ ಹೆವಿ ವೆಯ್ಟ್ ಇದ್ದರೆ ಅಥವಾ ಲೈಟ್ ವೆಯ್ಟ್ ಇದ್ದರೆ,
ಸೊ ಮಾಸ್. ಸೊ ನಮ್ಮ ಮಾಸ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಇನರ್ಷಿಯಾ ಅಲ್ವಾ. ಸೊ ಹಾಗಾಗಿ ಎಲ್ಲ ಆಬ್ಜೆಕ್ಟ್ಸ್ಗೂ, ಲೈಟರ್ ಆಬ್ಜೆಕ್ಟ್ಸು, ಹೆವಿಯರ್ ಆಬ್ಜೆಕ್ಟ್ಸು ಎಲ್ಲದಕ್ಕೂ ಸೇಮ್ ಇನರ್ಷಿಯಾ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಇಸ್ ರಾಂಗ್. Inertia of an object is measured by its mass. So mass ಅಂದರೆ ಏನು? Matter contained in an object. So heavy object, lighter object, ಆಯಿತಾ. ಸೊ ಅದ್ರ ಮೇಲೆ ಇನರ್ಷಿಯಾ ಡಿಪೆಂಡ್ ಆಗಿದೆ, ಮಾಸ್ ಮೇಲೆ ಡಿಪೆಂಡ್ ಆಗಿದೆ. People tend to fall in forward direction when the moving bus suddenly stops, or tend to fall in backward direction when a bus suddenly accelerates from rest. ಸೊ ನಾವು ಇದು ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಲ್ವಾ. ಸೊ ಇವಾಗ ಇನರ್ಷಿಯಾ ಅಂದರೆ ಏನು? ಇನರ್ಷಿಯಾ ಇಸ್ ನಥಿಂಗ್ ಬಟ್ ಟೆಂಡೆನ್ಸಿ ಆಫ್ an object to remain in a state of rest or motion until an external force is applied. ಓಕೆ, ಒಂದು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಆಗೋಕ್ಕಿಂತ ಮುಂಚೆ, ಓಕೆ, ದ ಟೆಂಡೆನ್ಸಿ ಆಫ್ ದ ಆಬ್ಜೆಕ್ಟ್ ಟು, ಈಗ ಅದು ರೆಸ್ಟಲ್ಲಿದ್ದರೆ ಅದು ರೆಸ್ಟಲ್ಲೇ ಇರುತ್ತೆ, ಅಥವಾ ಅದು ಮೂವ್ ಆಗ್ತಾ ಇದ್ದರೆ ಮೂವ್ ಆಗ್ತಾನೆ ಇರುತ್ತೆ, ಎಲ್ಲಿವರೆಗೂ? ಒಂದು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಆಗೋವರೆಗೂ, ಆಯಿತಾ. ಸೊ ಈ ಪ್ರಾಪರ್ಟಿ ಆಫ್ ದ ಆಬ್ಜೆಕ್ಟ್, ದಿಸ್ ಇಸ್ ಕಾಲ್ಡ್ ಇನರ್ಷಿಯಾ, ಆಯಿತಾ. ಅದನ್ನ ಕನ್ನಡದಲ್ಲಿ ಜಡತ್ವ ಅಂತ ಕರೀತಾರೆ. ಓಕೆ, ಸೊ ಇನರ್ಷಿಯಾ ಅದು ಫಸ್ಟ್ ನ್ಯೂಟನ್ಸ್ ಲಾ ಆಫ್ ಮೋಷನ್. ಸೊ ಇಟ್ ಡಿಪೆಂಡ್ಸ್ ಆನ್ ದಿ ಮಾಸ್ ಆಫ್ ದ ಆಬ್ಜೆಕ್ಟ್. ಎಲ್ಲ ಆಬ್ಜೆಕ್ಟ್ಸ್ಗೂ ಇನರ್ಷಿಯಾ ಸೇಮ್ ಇರಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ದಿ ಮಾಸ್. ಸೊ ಲೈಟರ್ ಆಬ್ಜೆಕ್ಟ್ಸ್ಗೆ ಕಮ್ಮಿ ಇರುತ್ತೆ, ಹೆವಿಯರ್ ಆಬ್ಜೆಕ್ಟ್ಸ್ಗೆ ಜಾಸ್ತಿ ಇರುತ್ತೆ ಇನರ್ಷಿಯಾ. ಸೊ ಇದು ಸ್ಟೇಟ್ಮೆಂಟ್ 3rd ಒನ್, ದಿಸ್ ಈಸ್ ಆಲ್ಸೋ ಕರೆಕ್ಟ್. ಓಕೆ, ಸೊ ಸಡನ್ನಾಗಿ ಬಸ್ಸು ಬ್ರೇಕ್ ಹಾಕಿದಾಗ ನಾವು ಫಾರ್ವರ್ಡ್ ಡೈರೆಕ್ಷನಿಗೆ ಬೀಳ್ತೀವಿ. ಸೊ ಸ್ಟ್ಯಾಟಿಕ್ ಆಗಿರೋವಂಥ ಬಸ್ಸು ಸಡನ್ನಾಗಿ ಮೂವ್ ಆದಾಗ ನಾವು ಬ್ಯಾಕ್ವರ್ಡ್ ಡೈರೆಕ್ಷನಿಗೆ ಬೀಳ್ತೀವಿ. ಓಕೆ, ಸೊ ಇಲ್ಲಿ ಸ್ಟೇಟ್ಮೆಂಟ್ ಓನ್ಲಿ 2 and 3 ಆರ್ ಕರೆಕ್ಟ್.